ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಮಕ್ಕಳಿಗೆ ಅವರ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ನೀಡಿದರೆ ಅದು ಹೆಚ್ಚು ಪ್ರಯೋಜನಕಾರಿ ಅನ್ನೋ ವಿಚಾರವನ್ನು ಆಗಾಗ್ಗೆ ನಾವು ಕೇಳ್ತಾ ಇರ್ತೇವೆ. ಆದರೆ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆಯುಂಟು. ಇಂಗ್ಲೀಷಲ್ಲಿ ಕಲಿತರೆ ಮಾತ್ರ ನಮಗೆ ಅರ್ಥವಾಗುತ್ತೆ, ಇಂಗ್ಲೀಷಲ್ಲಿ ಕಲಿತರೆ ಮಾತ್ರ ನಾವು ಬುದ್ಧಿವಂತರಾಗ್ತೇವೆ. ಹಾಗಾಗಿ ಇಂಗ್ಲೀಷ್ ಮಾಧ್ಯಮದ ಶಾಲೆಗೆ ನಮ್ಮ ಮಕ್ಕಳನ್ನು ಸೇರಿಸುವ ಪ್ರಯತ್ನ ಪಡ್ತೇವೆ. ಆದರೆ ಶಿಕ್ಷಣ ಕ್ಷೇತ್ರದ ಅನೇಕ ಮಹನೀಯರ ಅಭಿಪ್ರಾಯದಂತೆ ಮಗು ಯಾವ ಭಾಷೆಯಲ್ಲಿ ಮನೆಯಲ್ಲಿ ಮಾತುಕತೆ ಆಡ್ತಾ ಇರುತ್ತೋ, ಅಪ್ಪ ಅಮ್ಮಂದ್ರ ಜೊತೆ, ಅಣ್ಣ ಅಕ್ಕಂದ್ರ ಜೊತೆ, ಅಜ್ಜ ಅಜ್ಜಿಯರ ಜೊತೆ, ಅದೇ ಭಾಷೆಯಲ್ಲಿ ಕಲಿಯೋದಕ್ಕೆ ಪ್ರಯತ್ನ ಪಟ್ಟರೆ ಅದು ಸುಲಭವಾಗಿ ಕಲಿಯುತ್ತೆ, ಕಲಿತದ್ದು ಅರ್ಥವಾಗುತ್ತೆ. ಹಾಗಾಗಿ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಅನ್ನೋ ವಿಚಾರವನ್ನು ಅನೇಕ ಜನ ಹೇಳ್ತಾ ಇದ್ದಾರೆ. ಆದರೆ ಒಂದು ಸಣ್ಣ ಸಮಸ್ಯೆ ಅಂದರೆ, ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕಾದರೆ ಆ ಶಿಕ್ಷಣಕ್ಕೆ ಅಗತ್ಯವಾದ ಪಠ್ಯಗಳು ಏನಿವೆ ಅವೆಲ್ಲ ಆ ಪುಸ್ತಕಗಳು ಮಾತೃಭಾಷೆಯಲ್ಲಿ ದೊರೆಯಬೇಕು. ಕನ್ನಡದಲ್ಲಿ ವಿಜ್ಞಾನವನ್ನು ಬೋಧಿಸೋಕೆ ಹೋದಾಗ ಹೆಚ್ಚು ಪುಸ್ತಕಗಳಿಲ್ಲ ಅನ್ನೋ ಒಂದು ಕೊರತೆ ಕೆಲವರನ್ನು ಕಾಡಬಹುದು. ಈ ಕೊರತೆಯನ್ನು ಪರಿಣಾಮಕಾರಿಯಾಗಿ ನೀಗುವಂಥ ಒಂದು ಸೊಗಸಾದ ಕೃತಿ ಕನ್ನಡದಲ್ಲಿ ಪ್ರಕಟವಾಗಿದೆ. ಅದುವೇ ಪರಿಸರ ಅಧ್ಯಯನ ಮತ್ತು ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಶಾಲಾ ವಿಜ್ಞಾನ ಪ್ರಬಂಧಗಳು. ವಿಜ್ಞಾನ ಪ್ರಬಂಧಗಳ ಕೈಪಿಡಿ ಇದು. ಇದನ್ನು ಬರೆದಿದ್ದಾರೆ ಸಂಪುಟೂರು ವಿಶ್ವನಾಥ್ ಅವರು. ಸಂಪುಟೂರು ವಿಶ್ವನಾಥ್ ಅವರು ಅಧ್ಯಾಪಕರಾಗಿ ಹಾಗೂ ಮುಖ್ಯೋಪಾಧ್ಯಾಯರಾಗಿ ನಮ್ಮ ನಾಡಿನ ಅತ್ಯುತ್ತಮ ಶಿಕ್ಷಕ ಎನ್ನುವ ಪ್ರಶಸ್ತಿಯನ್ನು ಪಡೆದು ಈಗಾಗಲೇ 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಕನ್ನಡದಲ್ಲಿ ಬರೆದಿರುವ ವಿಶ್ವನಾಥ್ ಅವರು ಈಗ ಮಕ್ಕಳಿಗಾಗಿ ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಇದರಲ್ಲಿ 64 ಪ್ರಬಂಧಗಳಿವೆ. ಇಲ್ಲಿರ್ತಕ್ಕಂಥ ಪ್ರಬಂಧಗಳು ಅದರ ವಿಶೇಷ ಏನು ಅಂದರೆ, ಆ ವಿಜ್ಞಾನ ಪರಿಕಲ್ಪನೆಯ ಮೂಲಭೂತ ವಿಚಾರ ಏನಿದೆ ಅದನ್ನು ಹೇಳ್ತಾರೆ. ಆನಂತರ ಅದರ ಅನ್ವಯಿಕ ಮಾಹಿತಿಯನ್ನು ನೀಡಿ ಇದು ಹೇಗೆ ನಮ್ಮ ದೈನಂದಿನ ಬದುಕಿನಲ್ಲಿ ನೆರವಾಗುತ್ತೆ ಅನ್ನೋ ಮಾಹಿತಿಯನ್ನು ಸಹ ಕೊಡ್ತಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ 2 ಅಥವಾ 3 ಪುಟಗಳ ಈ ಪುಟ್ಟ ಪುಟ್ಟ ಅಧ್ಯಾಯಗಳು ಏನಿದೆ, ಇದೊಂದು ರೀತಿ ಆಕರ ಪುಸ್ತಕವಾಗಿ, ರೆಫರೆನ್ಸ್ ಬುಕ್ಕಾಗಿಯೂ ಸಹ ನಮಗೆ ಉಪಯುಕ್ತ. ಶಾಲಾ ಅಧ್ಯಾಪಕರೂ ಸಹ ಈ ಪುಸ್ತಕದ ನೆರವನ್ನು ಪಡೆಯಬಹುದು. ಈಗ ಪರಿಸರ ಮತ್ತು ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಬರೆದಿರೋದ್ರ ಜೊತೆಗೆ ಇನ್ನು ಉಳಿದ ಭೌತವಿಜ್ಞಾನ, ರಸಾಯನ ವಿಜ್ಞಾನ ಇತ್ಯಾದಿ ಕ್ಷೇತ್ರಗಳಲ್ಲೂ ಈ ರೀತಿಯ ಪುಸ್ತಕಗಳು ಬಂದರೆ ಅದು ಉಪಯುಕ್ತವಾಗಿರುತ್ತೆ. ಸಂಪುಟೂರು ವಿಶ್ವನಾಥ್ ಅವರು ಬರೆದ ಪರಿಸರ ಅಧ್ಯಯನ ಮತ್ತು ಜೀವವಿಜ್ಞಾನ ಎನ್ನುವ ವಿಜ್ಞಾನ ಪ್ರಬಂಧಗಳ ಈ ಒಂದು ಪುಸ್ತಕ ಗ್ರಾಮೀಣ ಕರ್ನಾಟಕದ ಮಕ್ಕಳಿಗೆ ಖಂಡಿತ ಉಪಯುಕ್ತ. ಹಾಗೆಯೇ ವಿಜ್ಞಾನದ ಬಗ್ಗೆ ಆಸಕ್ತಿ ಇರತಕ್ಕಂಥ ಶ್ರೀ ಸಾಮಾನ್ಯರೂ ಸಹ ಇಲ್ಲಿರೋ ಅಧ್ಯಾಯಗಳನ್ನು ಓದಿ ತಮ್ಮ ಅರಿವನ್ನು ಹೆಚ್ಚಿಸ್ಕೋಬಹುದು. ಸೊಗಸಾದ ಕೃತಿಯನ್ನು ಬರೆದಂಥ ಸಂಪುಟೂರು ವಿಶ್ವನಾಥ್ ಅವರನ್ನು ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರತ್ನ ಮೋನೇಶ್ ಕಮ್ಮಾರ್ ಅಂತ ಹೇಳಿ. ನಾನು ವಿಜಯನಗರ ಜಿಲ್ಲೆ ಹೊಸಪೇಟೆಯಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ಸಹಕಾರಿಯ ಒಂದು ಸಂಸ್ಥೆಯನ್ನು ನಾನು ನಿರ್ವಹಿಸುತ್ತಲಿದ್ದು, ಪ್ರಸ್ತುತ ಅದರ ಜೊತೆಗೆ ನಾನು ಹೊಸಪೇಟೆ FM-ನಲ್ಲಿ ಉದ್ಘೋಷಕಿಯಾಗಿಯೂ ಸಹ ಮಾಡ್ತಾ ಇದ್ದೇನೆ. ನಾಗರತ್ನ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ. ನಾನು ಜಗದೀಶ್ ಮಂಜಣ್ಣ ಅಂತ ಹಾಸನ ಜಿಲ್ಲೆ ಡಣಾಯಕನಹಳ್ಳಿ ಕೊಪ್ಪಲಿಂದ ಬಂದಿದ್ದೇನೆ. ನಾನು ವೃತ್ತಿಯಲ್ಲಿ ಛಾಯಾಗ್ರಾಹಕ, ಹವ್ಯಾಸದಲ್ಲಿ ರಂಗಭೂಮಿ ಕಲಾವಿದ. ಜಗದೀಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಕಾಂತಾ ಕುಮಾರಿ ಅಂದ್ಬಿಟ್ಟು ಬೆಂಗಳೂರಿನ ಕಮ್ನಳ್ಳಿಯಿಂದ ಬಂದಿರುತ್ತೇನೆ. ನಾನು ಗೃಹಿಣಿ. ನನ್ನ ಹವ್ಯಾಸಗಳು ಹಾಡು ಕೇಳುವುದು. ಕಾಂತಾ ಕುಮಾರಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ.
ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಸ್ನೇಹಶೀಲ, ಸಿರಿಗೇರಿ ಯರಿಸ್ವಾಮಿ ಬರೆದಂಥ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯ ಉಪಯೋಗವು ಎಷ್ಟು ಕುಟುಂಬಗಳಿಗೆ ದೊರೆಯಲಿದೆ? ಆಯ್ಕೆಗಳನ್ನು ನೋಡೋಣ. 10 ಲಕ್ಷ, 25 ಲಕ್ಷ, 1 ಕೋಟಿ, 50 ಲಕ್ಷ. ಮೊದಲಿಗೆ ಜಗದೀಶ್, ಆನಂತರ ಕಾಂತಾಕುಮಾರಿ. 1 ಕೋಟಿ. 1 ಕೋಟಿ. ಆಯ್ಕೆ 3. ಕಾಂತಾಕುಮಾರಿ 50 ಲಕ್ಷ. 50 ಲಕ್ಷ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ 1 ಕೋಟಿ ಆಗಿತ್ತು. ಜಗದೀಶ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಅವರಿಗೆ ಸ್ನೇಹಶೀಲ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. 40 ಗಿಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸುವಂಥ ಸೋಲಾರ್ ಪ್ಯಾನಲ್ಗಳನ್ನು ಮನೆಯ ಮೇಲೆ ಇಟ್ಟು ವಿದ್ಯುತ್ತನ್ನು ಉತ್ಪಾದಿಸಿ ಆ ವಿದ್ಯುತ್ತನ್ನು ಮನೆಯವರು ಬಳಸಿಕೊಂಡು ಇನ್ನೂ ಹೆಚ್ಚುವರಿ ವಿದ್ಯುತ್ ಏನಾದರೂ ಉಳಿದಿದ್ದರೆ ಅದನ್ನು ಸರ್ಕಾರಕ್ಕೆ ಮಾರುವ ಒಂದು ಅದ್ಭುತ ವ್ಯವಸ್ಥೆ ಆಗಿದೆ ಇದು. 1 ಕೋಟಿ ಮನೆಗಳಿಗೆ ಈ ರೀತಿಯ ಸೋಲಾರ್ ವಿದ್ಯುತ್ತನ್ನು ಒದಗಿಸಬೇಕು ಅನ್ನೋ ಒಂದು ಯೋಜನೆ ಇದೆ. 2026ನೇ ಇಸವಿಯ ಒಳಗೆ ಈ ಒಂದು ಯೋಜನೆಯನ್ನು ಮಾಡಿ ಮುಗಿಸಬೇಕು ಅನ್ನೋ ಉದ್ದೇಶ ಸರ್ಕಾರಕ್ಕಿದೆ. ಮುಂದಿನ ಪುಸ್ತಕ ಸ್ವಾತಂತ್ರ್ಯ ಭಾರತದ ಅಮೃತಗಳಿಗೆ. ಪ್ರೊಫೆಸರ್ ಶ್ರೀನಿವಾಸ್ ಬಳ್ಳಿ ಬರೆದಿರುವಂಥದ್ದು. ಪ್ರಶ್ನೆ: ಖನಾತ್, ಪೋಗ್ಗರ್, ಫಲಾಜ್ ಯಾವ ರೀತಿಯ ವ್ಯವಸ್ಥೆ ಆಗಿದೆ? ಆಯ್ಕೆಗಳನ್ನು ನೋಡೋಣ. ಆಧುನಿಕ ಕೃಷಿ ಪದ್ಧತಿ, ಪ್ರಾಚೀನ ಕೃಷಿ ಪದ್ಧತಿ, ಆಧುನಿಕ ನೀರು ಸರಬರಾಜು, ಪ್ರಾಚೀನ ನೀರು ಸರಬರಾಜು. ಮೊದಲಿಗೆ ನಾಗರತ್ನ, ಆನಂತರ ಕಾಂತಾಕುಮಾರಿ. ಪ್ರಾಚೀನ ಕೃಷಿ ಪದ್ಧತಿ ಎರಡನೇದು. ಆಯ್ಕೆ 2. ಕಾಂತಾಕುಮಾರಿ ಪ್ರಾಚೀನ ನೀರು ಸರಬರಾಜು. ಪ್ರಾಚೀನ ನೀರು ಸರಬರಾಜು. ಆಯ್ಕೆ 4. ಉತ್ತರವನ್ನು ನೋಡೋಣ. ಪ್ರಾಚೀನ ನೀರು ಸರಬರಾಜು ಅನ್ನೋದು ಸರಿಯಾದ ಉತ್ತರ. ಸ್ವತಂತ್ರ ಭಾರತದ ಅಮೃತಗಳಿಗೆಯ ಪುಸ್ತಕವನ್ನು ಕೊಟ್ಟಿದ್ದೇನೆ ಕಾಂತಾಕುಮಾರಿ ಅವರಿಗೆ. ನಾವೇನಾದರೂ ಆಫ್ರಿಕಾ ಅಥವಾ ಮಧ್ಯಪ್ರಾಚ್ಯ ದೇಶಗಳಿಗೆ ಹೋಯಿತು ಅಂದರೆ ಅಲ್ಲಿ ಹೆಚ್ಚು ಮರುಭೂಮಿ ಇರುತ್ತೆ, ನೀರಿನ ತಾಣ ಇರೋದಿಲ್ಲ. ಹಾಗಾಗಿ ಕುಡಿಯುವ ನೀರು ದೊಡ್ಡ ಸಮಸ್ಯೆ ಆಗಿರುತ್ತೆ. ಸಾಮಾನ್ಯವಾಗಿ ನೀರು ಬೆಟ್ಟಗುಡ್ಡಗಳಲ್ಲಿ ಸಿಗುತ್ತೆ. ಹಾಗಾಗಿ ಬೆಟ್ಟಗುಡ್ಡಗಳಲ್ಲಿ ಸಿಗುವ ನೀರನ್ನು ನೆಲದ ಒಳಗೆಯೇ ಒಂದು ಕಾಲುವೆಯನ್ನು ಮಾಡಿ ಅದರ ಮೂಲಕ ದೂರ ದೂರ ಸ್ಥಳಗಳಿಗೆ ಕುಡಿಯುವ ನೀರನ್ನು ಸರಬರಾಜು ಮಾಡ್ತಾರಂತೆ. ಇಂತಹ ಒಂದು ಪ್ರಾಚೀನ ವ್ಯವಸ್ಥೆ ಏನಿದೆ ಅದನ್ನು ಖನಾತ್ ಅಂತ, ಪೋಗ್ಗರ್ ಅಂತ, ಫಲಾಜ್ ಅಂತ ಬೇರೆ ಬೇರೆ ಹೆಸರಲ್ಲಿ ಕರೆಯೋದುಂಟು. ವಿಶೇಷವಾಗಿ ಇದು ಆಫ್ರಿಕಾದಲ್ಲಿ ಮತ್ತು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಮಾಡಬಹುದು. ನೆಲದ ಒಳಗೆ ಯಾಕೆ ಸುರಂಗವನ್ನು ಮಾಡ್ತಾರೆ ಅಂದರೆ, ನೆಲದ ಮೇಲೆ ನಾವೇನಾದರೂ ಕಾಲುವೆ ಮಾಡ್ತು ಅಂತ ಹೇಳ್ತಂದರೆ ಅದು ಸೂರ್ಯನ ಬಿಸಿಲಿಗೆ ನೀರು ಆವಿಯಾಗಿ ಹೋಗುತ್ತೆ, ನೀರು ನಷ್ಟವಾಗುತ್ತೆ. ಹಾಗಾಗಿ ಸೂರ್ಯನ ಶಾಖದಿಂದ ತಪ್ಪಿಸೋದಕ್ಕೆ ನೆಲದ ಒಳಗೆ ಈ ಕೊಳವೆಯನ್ನು ಮಾಡ್ತಾರಂತೆ. ಇಂತಹ ಒಂದು ಅದ್ಭುತವಾದ ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆಯನ್ನು ಈಗ ಮತ್ತೆ ಜಾರಿಗೆ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರಂತೆ ಈ ದೇಶಗಳಲ್ಲಿ. ಡಾಕ್ಟರ್ KN ಗಣೇಶಯ್ಯ ಅವರು ಬರೆದ ದಿವ್ಯ ಸುಳಿ ಎನ್ನುವ ಪುಸ್ತಕ. ವಿಜ್ಞಾನ ಸಾಹಿತ್ಯ ಯಾನದ ಸುಳಿಯಲ್ಲಿ ಅಂತ ಹೇಳ್ತಾರೆ. ಪ್ರಶ್ನೆಯನ್ನು ನೋಡೋಣ. ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯವು ESCR ಮೂಲಕ ಯಾವ ಸೇವೆಯನ್ನು ಒದಗಿಸಲಿದೆ? ಆಯ್ಕೆಗಳನ್ನು ನೋಡೋಣ. ಅನುವಾದಿತ ತೀರ್ಪುಗಳು, ಕಾನೂನು ಪುಸ್ತಕಗಳು, ಕಾನೂನಿಗೆ ಸಂಬಂಧಿಸಿದ ಕ್ವಿಜ್. ಹೇಳಿ ಜಗದೀಶ್. ಅನುವಾದಿತ ತೀರ್ಪುಗಳು. ಆಯ್ಕೆ 1. ಹೇಳಿ ಕಾಂತಾಕುಮಾರಿ. ಕಾನೂನಿನ ಸಂಬಂಧಿತ ಕ್ವಿಜ್. ಆಯ್ಕೆ 4. ಕಲಾಪಗಳ ನೇರ ಪ್ರಸಾರ. ಉತ್ತರವನ್ನು ನೋಡೋಣ. ಅನುವಾದಿತ ತೀರ್ಪುಗಳು ಎನ್ನುವುದು ಸರಿಯಾದ ಉತ್ತರ ಆಗಿತ್ತು.
ಈ ಉತ್ತರವನ್ನು ಕೊಟ್ಟದ್ದು ಜಗದೀಶ್ ಅವರು. ದಿವ್ಯ ಸುಳಿ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. 2238 ತೀರ್ಪುಗಳನ್ನು ಅನುವಾದ ಮಾಡಿದ್ದಾರೆ. ಇಂಗ್ಲೀಷಿಂದ ಪ್ರಾಂತೀಯ ಭಾಷೆಗಳಿಗೆ ಅನುವಾದ ಮಾಡಿದ್ದಾರೆ. ಆ ಅನುವಾದಿತ ತೀರ್ಪುಗಳು ಏನಿದೆ ಅದು ಅಂತರ್ಜಾಲದಲ್ಲಿ ಸಿಗ್ತಾ ಇದೆ. ಅಂತರ್ಜಾಲದಲ್ಲಿ ಸಿಗುವ ಈ ತೀರ್ಪುಗಳನ್ನು ವಕೀಲರು ಓದಬಹುದು, ವಕೀಲಿಕೆಯನ್ನು ಕಲಿತಾ ಇರೋ ವಿದ್ಯಾರ್ಥಿಗಳು ಓದಬಹುದು, ಸಾರ್ವಜನಿಕರು ಸಹ ಓದಬಹುದು. ಈ ವರ್ಷ ಮುಗಿಯುವಷ್ಟರಲ್ಲಿ 31,000 ತೀರ್ಪುಗಳನ್ನಾದರೂ ಅಂತರ್ಜಾಲದಲ್ಲಿ ಪ್ರಕಟಿಸಬೇಕು ಅನ್ನೋದು ಸರ್ಕಾರದ ಒಂದು ಉದ್ದೇಶ ಆಗಿದೆ. ಈ ತೀರ್ಪುಗಳನ್ನು ಕಂಪ್ಯೂಟರ್ ಮೂಲಕವೂ ಸಹ ನಾವು ನೋಡಬಹುದು. ನಮ್ಮ ಮೊಬೈಲ್ಗಳನ್ನು ಬಳಸಿಯೂ ಸಹ ಇವುಗಳನ್ನು ಓದಬಹುದು. ಮುಂದಿನ ಪುಸ್ತಕ ಫ್ಲಾರೆನ್ಸ್ ನೈಟಿಂಗೇಲ್, ಆಗುಂಬೆ ಎಸ್ ನಟರಾಜ್ ಬರೆದಿರುವಂಥದ್ದು. ಪ್ರಶ್ನೆ: KLI SOFC ಯೋಜನೆಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಯ್ಕೆಗಳನ್ನು ನೋಡೋಣ. ಹಿಮಾಲಯನ್ ಸ್ನೋ ಲೆಪರ್ಡ್, ಸಬ್ಮರೈನ್ ಆಪ್ಟಿಕಲ್ ಫೈಬರ್, ಹೊಯ್ಸಳ ಶಿಲ್ಪಕಲಾ ಸಂರಕ್ಷಣೆ. ಮೊದಲಿಗೆ ನಾಗರತ್ನ, ಆನಂತರ ಜಗದೀಶ್. ಮೂರನೇ ಆಯ್ಕೆ ಸರ್, ಹೊಯ್ಸಳ ಶಿಲ್ಪಕಲಾ ಸಂರಕ್ಷಣೆ. ಜಗದೀಶ್ ಹೊಯ್ಸಳ ಶಿಲ್ಪಕಲಾ ಸಂರಕ್ಷಣೆ. ಆಯ್ಕೆ 4 ಹೂಗ್ಲಿ ಮ್ಯಾಂಗ್ರೋವ್ ಕಾಡು. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಸಬ್ಮರೈನ್ ಆಪ್ಟಿಕಲ್ ಫೈಬರ್ ಆಗಿತ್ತು. ಏನು ಹೀಗಂದರೆ ಸಬ್ಮರೈನ್ ಆಪ್ಟಿಕಲ್ ಫೈಬರ್ ಅಂತ ಹೇಳ್ತಂದರೆ, ಲಕ್ಷದ್ವೀಪಗಳನ್ನು, ಅಲ್ಲಿರ್ತಕ್ಕಂಥ ಕವರಟ್ಟಿ ಇತರ ಪ್ರದೇಶಗಳನ್ನು ನಮ್ಮ ಭಾರತದ ಎಲ್ಲ ನಗರಗಳಿಗೆ ಸರಿಸಮಾನವಾಗಿ ಬೆಳೆಸಬೇಕು ಅನ್ನೋ ಉದ್ದೇಶ ಹೊಂದಿರೋ ನಮ್ಮ ಸರ್ಕಾರ ಈ ಆಪ್ಟಿಕಲ್ ಫೈಬರ್ ಅನುಕೂಲತೆಯನ್ನು ಈ ಲಕ್ಷದ್ವೀಪಗಳು ಹಾಗೂ ಹತ್ತಿರದಲ್ಲಿರ್ತಕ್ಕಂಥ ಕೇರಳದ ಕೋಚಿ, ಈ ಕೋಚಿ ನಗರ, ಇವುಗಳ ನಡುವೆ ಸಂಪರ್ಕವನ್ನು ಸ್ಥಾಪಿಸಬೇಕು ಅಂತ ಒಂದು ಮಹತ್ ಯೋಜನೆಯನ್ನು ಹಾಕ್ಕೊಂಡಿದ್ದಾರಂತೆ. ಆಪ್ಟಿಕಲ್ ಫೈಬರನ್ನು ಸಮುದ್ರದ ತಳದಲ್ಲಿ ಹಾಸಿ ಕವರಟ್ಟಿ, ಅಗಟ್ಟಿ, ಅಮಿನಿ, ಕಡ್ಮಟ್, ಚಟ್ಲೆಟ್, ಕಲ್ಪೇನಿ, ಮಿನಿಕಾಯ್, ಅಂಡ್ರಾತ್, ಕಿತಾನ್, ಬಂಗರಂ ಹೀಗೆ 11 ದ್ವೀಪಗಳ ಜೊತೆ ಸಂಪರ್ಕವನ್ನು ಕಲ್ಪಿಸಬೇಕು ಅಂತ. ಇದರಿಂದ ಏನಾಗುತ್ತೆ ಅಂದರೆ ವಿದ್ಯುನ್ಮಾನ ಸಂಪರ್ಕ ದೊರೆಯುತ್ತೆ, ಶಿಕ್ಷಣವನ್ನು ಪಡೆಯೋದು ಸುಲಭವಾಗುತ್ತೆ, ಆರೋಗ್ಯ ಸಲಹೆಗಳನ್ನು, ಮಾರ್ಗದರ್ಶನಗಳನ್ನು ಪಡೆಯೋಕ್ಕೆ ಸಾಧ್ಯವಾಗುತ್ತೆ. ಮುಖ್ಯವಾಗಿ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಕಾರ್ಯರೂಪಕ್ಕೆ ತರಬಹುದು, ಡಿಜಿಟಲ್ ಕರೆನ್ಸಿಯನ್ನು ಬಳಸಬಹುದು, ಹಾಗೆ ಡಿಜಿಟಲ್ ಸಾಕ್ಷರತೆ ಅನ್ನೋದು ಏನಿದೆ ಅದನ್ನೂ ಸಹ ಈ ಲಕ್ಷದ್ವೀಪದ ವಾಸಿಗಳಿಗೆ ಒದಗಿಸಬಹುದು ಅನ್ನೋ ಉದ್ದೇಶದಿಂದ ಈ ಒಂದು ಬೃಹತ್ ಯೋಜನೆಯನ್ನು ಹಾಕ್ಕೊಂಡಿದೆಯಂತೆ ಸರ್ಕಾರ. ಮುಂದಿನ ಪುಸ್ತಕ ಮಠ ಪತ್ತೇದಾರಿ ಕಾದಂಬರಿ, ಇಂದುಮತಿ ಲಮಾಣಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಸು, ಸು, ಯ, ಹ, ಬೇ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡೋಣ. ಸುಳ್ಳು ಸುದ್ದಿಯ ಹಬ್ಬಿಸಬೇಡಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಉಮರನ ಒಸಗೆಯ ಅಂತರಂಗದ ಬೆಸುಗೆ, ಉಷಾ ಅನಂತ್ ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 57 × 60
94 ಕಳೆ 37, 22 ಗುಣಿಸು 9, 147 ಭಾಗಿಸು 7. ಮೊದಲಿಗೆ ಬಜರುತ್ತಿದ್ದಾರೆ ನಾಗರತ್ನ ಅವರು. ಉತ್ತರವನ್ನು ಕೇಳೋಣ. 393. 393. ಜಗದೀಶ್ ಮತ್ತು ಕಾಂತಾಕುಮಾರಿ ಇನ್ನು ಲೆಕ್ಕವನ್ನು ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 117, 57, 198, 21 ಎಲ್ಲವನ್ನು ಕೂಡಿದ್ರೆ 393 ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ನಾಗರತ್ನ ಅವರು. ಉಮರನ ಒಸಗೆಯ ಅಂತರಂಗದ ಬೆಸುಗೆ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಆವರ್ತ ಎನ್ನುವ ಕನ್ನಡ ಕಾದಂಬರಿ ಆಶಾ ರಘು ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಕಾಂತಾಕುಮಾರಿ ಹಾಗೂ ಜಗದೀಶ್ ಬಜರುತ್ತಿದ್ದಾರೆ. ಮೊದಲಿಗೆ ಕಾಂತಾಕುಮಾರಿ. ಚಿರಂಜೀವಿ. ಚಿರಂಜೀವಿ. ಜಗದೀಶ್ ಚಿರಂಜೀವಿ. ಚಿರಂಜೀವಿ. ಆಯ್ಕೆಗಳು ಕೃಷ್ಣ, ಚಂದ್ರಮೋಹನ್, ಚಿರಂಜೀವಿ, ಸತ್ಯನಾರಾಯಣ. ಚಿರಂಜೀವಿ ಅಂತ ಹೇಳ್ತಾ ಇದ್ದೀರಿ, ಹೌದಾ? ನೋಡೋಣ. ಚಿರಂಜೀವಿ ಉತ್ತರ ಸರಿಯಾಗಿದೆ. ಆವರ್ತ ಆಶಾ ರಘು ಬರೆದಂಥ ಈ ಕನ್ನಡ ಕಾದಂಬರಿ, ಜೊತೆಗೆ ಮಠ ಇಂದುಮತಿ ಲಮಾಣಿ ಬರೆದಂಥ ಪತ್ತೇದಾರಿ ಕಾದಂಬರಿ, 2 ಪುಸ್ತಕವನ್ನು ಕೊಟ್ಟಿದ್ದೇವೆ ಕಾಂತಾಕುಮಾರಿ ಅವರಿಗೆ. ಕೋನಿದೇಲ ಶಿವಶಂಕರ ವರಪ್ರಸಾದ್ ಅನ್ನೋದು ಚಿರಂಜೀವಿ ಅವರ ಮೂಲ ಹೆಸರು. ಮೂಲತಃ ನಟರು ಇವರು. ಚಿತ್ರಗಳನ್ನು ನಿರ್ಮಿಸಿದ್ದಾರೆ ಮತ್ತು ರಾಜಕಾರಣದಲ್ಲೂ ಸಹ ಇವರು ಪ್ರವೇಶವನ್ನು ಪಡೆದಿದ್ದರು. 150ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ತೆಲುಗು, ಹಿಂದಿ, ತಮಿಳು, ಕನ್ನಡ ಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ. ಇವರ ಈ ಸೇವೆಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಇನ್ನೂ ಬರಬೇಕಿದೆ. ಮುಂದಿನ ಪುಸ್ತಕ ವಿಸ್ಮಯ ಕೀಟ ಪ್ರಪಂಚ, ಡಾಕ್ಟರ್ ನೂರ್ ಸಮದ್ ಅಬ್ಬಲಗೆರೆ ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ನ, ರೋ, ಳ್ತಾ, ಳ್ತಾ, ರ, ಗ, ನ, ರ. ಹೇಳಿ ನಾಗರತ್ನ. ನರಳ್ತಾ ನರಳ್ತಾ ರೋಗ. ನರಳ್ತಾ ನರಳ್ತಾ ರೋಗ ಅಂತ ಹೇಳ್ತಾ ಇದ್ದಾರೆ, ಹೌದಾ ಜಗದೀಶ್? ನರಳ್ತಾ ನರಳ್ತಾ ರೋಗ. ಕಾಂತಾಕುಮಾರಿ. ನರಳ್ತಾ ನರಳ್ತಾ ರೋಗನ. ಉತ್ತರವನ್ನು ನೋಡೋಣ. ನರಳ್ತಾ ನರಳ್ತಾ ರೋಗ ಉತ್ತರ ಸರಿಯಾಗಿದೆ. ನಾಗರತ್ನ ಈ ಉತ್ತರವನ್ನು ಕೊಟ್ಟಿದ್ದಾರೆ. ವಿಸ್ಮಯ ಕೀಟ ಪ್ರಪಂಚ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ 3 ಪುಸ್ತಕಗಳನ್ನು. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಸೀಳು ಪಥ, ಕಲ್ಲನ್ನು ಬೀಸಿ ಹೊಡೆಯುವ ಸಾಧನ ಸಲ್ಲಿಸಲಾಗಿದೆ. ಹೇಳಿ ನಾಗರತ್ನ. ಒಂದು ಉತ್ತರ ಕವಲುದಾರಿ. ಕವಲುದಾರಿ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಆಶಾ ಕಿರಣ ಕಥಾ ಸಂಕಲನ, TR ವರದರಾಜನ್ ಬರೆದಿರುವಂಥದ್ದು. ಕೊಟ್ಟಿದ್ದೇನೆ 2 ಉತ್ತರ. ಇದು ಕಲ್ಲನ್ನು ಇದು ಹೊಲಗದ್ದೆ. ಕವಡೆ, ಕವಣಿ ಅಥವಾ ಕವಡೆ ಅಂತ ಹೇಳ್ತಾರಲ್ಲ. ಕವಡಿ. ಹಾಂ, ಕವಡಿ ಅಂದರೆ ನಾವು ಚೌಕಾಬಾರ ಆಟದಲ್ಲಿ ಆಡ್ತೇವೆ, ಆ ಕವಡಿ ಅಂತ ಅರ್ಥ ಬರುತ್ತೆ. ಛಾವಣಿ, ಚಾವಟಿ, ಚಾವಟ್ಟೆ, ಕಲ್ಲನ್ನು ಬೀಸಿ ಹೊಡೆದು. ಒಳ್ಳೆ ಸುಳುಹು ಕೊಟ್ಟಿದ್ದಾರೆ. ಛಾವಣಿ ಏನೋ ಕವಡೆ ಅಂತ ಹೇಳ್ತಾರಲ್ಲ ಸರ್.
ಕವಡೆ ಬರಲ್ಲ, ಕವಣೆ. ಜಗದೀಶ್ ಮತ್ತು ಕಾಂತಾಕುಮಾರಿ ಒಳ್ಳೆ ಸುಳುಹು ಕೊಟ್ಟಿದ್ದಾರೆ. ಚಾವಟಿ. ಉತ್ತರವನ್ನು ನೋಡೋಣ. ಕವಣೆ ಕಲ್ಲು ಉತ್ತರ, ಕವಡೆ ಹೇಳಲ್ಲ, ಕವಣೆ ಅಂತ ಹೇಳ್ತಾರೆ. 3 ಉತ್ತರ ಯಾರು ಬೇಕಾದರೂ ಬಜರ್ ಹತ್ತಬಹುದು, ಉತ್ತರ ಕೊಡಬಹುದು. ಈಗಾಗಲೇ ಸಲ್ಲಿಸಲಾಗಿದೆ ಎನ್ನುವ ಅರ್ಥ ಬರುವ 3 ಅಕ್ಷರದ ಶಬ್ದ, ಮಧ್ಯದಕ್ಷರ ದ. ಹೇಳಿ. ಪ್ರಧಾನ. ಪ್ರಧಾನ. ಪ್ರಧಾನ ಅಂದರೆ ಕೊಡೋದು ಅಂತ. ಪದವಿ ಪ್ರಧಾನ ಅಂತ ಹೇಳ್ತೇವೆ. ಪ್ರಶಸ್ತಿ ಸಂದಾಯ. ಪ್ರದಾನ. ಸಂದಾಯ. ಸಂದಾಯ. ಉತ್ತರವನ್ನು ನೋಡೋಣ. ಸಂದಾಯ ಉತ್ತರ ಸರಿಯಾಗಿದೆ. ಮಾವ ಮಾವ ಮಾತಾಡೋ ಮತ್ತಿತರ ನಗೆ ಬರಹಗಳ ಸಂಗ್ರಹ ಈ ಪುಸ್ತಕವನ್ನು ಕೊಟ್ಟಿದ್ದೇವೆ ನಾಗರತ್ನ ಅವರಿಗೆ. ಕೊನೆಯ ಘಟ್ಟ ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲು ನಾಗರತ್ನ ಅವರಿಗೆ ಅವಕಾಶ ದೊರೀತಾ ಇದೆ. ಧಾಮ್ ಧೂಮ್ ಮಾಡು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಅದ್ದೂರಿ ವೆಚ್ಚ ಮಾಡು, ದುಂದು ವೆಚ್ಚ ಮಾಡು. ಅದ್ದೂರಿ ವೆಚ್ಚ ಮಾಡು. ಮುಂದಿನ ಪ್ರಶ್ನೆ. ಪೀಠ ಸಿಂಹಾಸನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗದ್ದಿಗೆ, ಗನಹ. ಗದ್ದಿಗೆ. ಮುಂದಿನ ಪ್ರಶ್ನೆ. 1 ತಿಂಗಳು ಸ್ತ್ರೀಯಾಗಿ 1 ತಿಂಗಳು ಪುರುಷನಾಗಿರುವ ವ್ಯಕ್ತಿ ಯಾರು? ಇಳ, ಇರ. ಇರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹೋಳಿಗೆ ಇಲ್ಲದೆ ಹಬ್ಬವಿಲ್ಲ. ತುಪ್ಪ ಇಲ್ಲದೆ ಊಟವಿಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಮ್ಮನ ಸೀರೆಯ ನೆರಿಗೆಯನ್ನು ಎಣಿಸಲು ಆ ನಾರಾಯಣನಿಗೂ ಆಗೋಲ್ವಂತೆ. ಆಕಾಶ. ಆಕಾಶ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಧಾಮ್ ಧೂಮ್ ಮಾಡು ಅಂದರೆ ದುಂದು ವೆಚ್ಚ ಮಾಡು. 2ನೇ ಪ್ರಶ್ನೆಗೆ ಉತ್ತರ ಪೀಠ ಸಿಂಹಾಸನ ಗದ್ದಿಗೆ ಸರಿಯಾಗಿದೆ. 3 ಉತ್ತರ ಇಳ ಆಗಿತ್ತು, ಇರ ಅಂತ ಹೇಳಿದಿರಿ. 4ನೇ ಪ್ರಶ್ನೆಗೆ ಉತ್ತರ ಹೋಳಿಗೆ ಇಲ್ಲದೆ ಹಬ್ಬವಿಲ್ಲ, ರಥವಿಲ್ಲದೆ ಉತ್ಸವವಿಲ್ಲ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಸಮುದ್ರದ ಅಲೆಗಳನ್ನು ಕುರಿತಂಥ ವರ್ಣನೆ ಆಗಿತ್ತು. 1 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 1 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಜಗದೀಶ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಹಾಂ ಸರ್. ಮೊದಲ ಪ್ರಶ್ನೆ. ಧಾತುಹಾರು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಪ್ರಜ್ಞೆ ಹೋಗು, ಜೀವ ಹೋಗು. ಜೀವ ಹೋಗು. ಮುಂದಿನ ಪ್ರಶ್ನೆ. ನೀರಾವರಿ ಭೂಮಿ, ತರಿ ಜಮೀನು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗದ್ದು, ಗದ್ದೆ. ಗದ್ದೆ. ಮುಂದಿನ ಪ್ರಶ್ನೆ. ಪ್ರಹ್ಲಾದನ ಮಗ ಯಾರು? ಇಲ್ವಲ, ಇಶೀಕ. ಇಶೀಕ. ಮುಂದಿನ ಪ್ರಶ್ನೆ. ಹೊರಗಿದ್ದ ಕಳ್ಳನ್ನು ಹಿಡಿಯಬಹುದು. ಒಳಗಿದ್ದ. ಹೇಳಿ, ಸರಿಗಿದೆ ಹೇಳಿ. ಹೊರಗಿದ್ದ ಕಳ್ಳನ್ನು ಹಿಡಿಬೋದು, ಒಳಗಿದ್ದ ಅನುಮಾನನ ಕಂಡುಹಿಡಿಯೋಕ್ಕಾಗಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಮ್ಮಯ್ಯನ ತೋಟಕ್ಕೆ ಬೇಲಿ ಹಾಕಿದ್ದು ಅಪ್ಪಯ್ಯ, ಕಿತ್ತಿದ್ದು ಜವರಾಯ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಧಾತುಹಾರು ಅಂದರೆ ಪ್ರಜ್ಞೆ ಹೋಗು. 2ನೇ ಪ್ರಶ್ನೆಗೆ ಉತ್ತರ ಗದ್ದೆ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಪ್ರಹ್ಲಾದನ ಮಗ ಇಲ್ವಲ. 4ನೇ ಪ್ರಶ್ನೆಗೆ ಉತ್ತರ ಹೊರಗಿದ್ದ ಕಳ್ಳನ್ನು ಹಿಡಿಯಬಹುದು, ಒಳಗಿದ್ದ ಕಳ್ಳನ್ನು ಹಿಡಿಯಲಾಗದು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಮಾಂಗಲ್ಯವಾಗಿತ್ತು. 1 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 1 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಕಾಂತಾಕುಮಾರಿ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಧಾರೆ ಎರೆದು ಕೊಡು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಮದುವೆ ಮಾಡಿಕೊಡು, ಚೆನ್ನಾಗಿ ತೊಳೆದು ಕೊಡು. ಮದುವೆ ಮಾಡಿಕೊಡು. ಮುಂದಿನ ಪ್ರಶ್ನೆ. 1 ಚಿನ್ನದ ನಾಣ್ಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗದ್ದುಗೆ, ಗದ್ಯಾಣ. ಗದ್ಯಾಣ. ಮುಂದಿನ ಪ್ರಶ್ನೆ. ಪಾಂಡವರನ್ನು ಕೊಲ್ಲಬಲ್ಲ ಅಪಾಂಡವೇಯಾಸ್ತ್ರದ ಮತ್ತೊಂದು ಹೆಸರೇನು? ಐಶಿಕಾಸ್ತ್ರ, ಅಂಜಲಿಕಾಸ್ತ್ರ. ಐಶಿಕಾಸ್ತ್ರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹೊರಗೆ ಒಲೆ ಉರಿಯಬಾರದು. ಪಾಸ್. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಮ್ಮ ಅಮ್ಮ ಬಾವಿ ನೋಡು, ಬಾವಿ ಮೇಲಿನ ಗಿಡ ನೋಡು, ಗಿಡದ ಮೇಲಿನ ಕಾಯಿ ನೋಡು, ಕಾಯಿ ತಿಂದವರ ಬಾಯಿ ನೋಡು. ಪಾಸ್.
ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಧಾರೆ ಎದುಕೊಡು ಮದುವೆ ಮಾಡಿಕೊಡು ಸರಿಯಾಗಿದೆ. 2 ಉತ್ತರ ಚಿನ್ನದ ನಾಣ್ಯ ಗದ್ಯಾಣ ಸರಿಯಾಗಿದೆ. 3 ಉತ್ತರ ಐಶಿಕಾಸ್ತ್ರ ಸರಿಯಾಗಿದೆ. 4 ಉತ್ತರ ಹೊರಗೆ ಒಲೆ ಉರಿಯಬಾರದು, ಒಳಗೆ ಮನಸ್ಸು ಉರಿಯಬಾರದು. 5ನೇ ಪ್ರಶ್ನೆ, ಇದು ನೇರಳೆ ಹಣ್ಣಿನ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ನಾಗರತ್ನ ಅವರಿಗೆ ನಾವು ಕೊಡ್ತಾ ಇದ್ದೇವೆ 5 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಜಗದೀಶ್ ಅವರಿಗೆ 3 ಪುಸ್ತಕ ದೊರೆಯುತ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಅಭಿನಂದನೆಗಳು. ಮೂರು 6 ಪುಸ್ತಕ ಕಾಂತಾಕುಮಾರಿ ಅವರಿಗೆ ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.